श्रीगुरुभ्यो नमः। हरिः ओम्। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। अभ्रमम् भङ्गरहितम् अजडम् विमलम् सदा आनन्दतीर्थमधुरम् भजेतापत्रयापहम्। आपादमलिपर्यन्तम् गुरूणाम् आगतिम् स्मरेत् तेन विघ्नाः प्रणश्यन्ते सिद्ध्यन्ति च मनोरथाः। श्रीगुरुभ्यो नमः। जन्माद्यस्य यतोऽन्वयातिरतश्चार्तेष्वभिज्ञस्वराट् येने ब्रह्महृदाय आदिकवये मुह्यन्ति सूरयः। तेजोवारिमृताम् यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यम् परम् धीमहि। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಭೂಮಂಡಲಂದು ವರ್ಣನನ್ನು ತುಳ್ಯರೆ ಜಠರ ದೇವಕೂಟೌ ಮೇರುಂ ಪೂರ್ವೇಣ 18 ಯೋಜನ ಸಹಸ್ರೌ ಉದಗಾಯತೋ 2,000 ಪೃಥುತುಂಗೌ ಭವತಃ ಏವಂ ಅಪರೇಣ ಪವನ ಪಾರಿಯಾತ್ರೌ ದಕ್ಷಿಣೇನ ಕೈಲಾಸಕರವೀರೌ ಪ್ರಾಗಾಯತೋ ಏವಮುತ್ತರತಃ ಶೃಂಗಮಕರೌ ಇತ್ಯರ್ಥಭಿಃ ಏತೈಃ ಪರಿಸೃತಃ ಅಗ್ನಿಃ ಇವಾಪರಿತಃ ಮೇರುಃ ಚಕಾಸ್ತಿ ಕಾಂಚನಗಿರಿಃ. ಮೇರು ಪರ್ವತ ಅವು ಬಂಗಾರದ ಪರ್ವತ. ಆ ಮೇರು ಪರ್ವತ ಅಂತೂ ಪೂರ್ವ ಭಾಗ ಉಂಟಾನಗ ಮಂದರ ಅಂತ ಪರ್ವತ ಅಂತ ಅಂಚಿತ್ ದಕ್ಷಿಣಂತೂ ಉತ್ತರ ಮುಟ 2 ಪರ್ವತ ಉಂಟು. ಜಠರ ದೇವಕೂಟ ಅಂತ 2 ಪರ್ವತಗಳು. ಅವು ಏತು ಉದ್ದ ಪಡಂತಾಂಡ 17,000 ಯೋಜನದ ಉದ್ದ ಉಂಟು, 2,000 ಯೋಜನದ ಅಗಲ ಉಂಟು, ಆತ ಎತ್ತರ ಉಂಟು. ಮೇರು ಪರ್ವತ ಒಂದು ಪಶ್ಚಿಮ ದಿಕ್ಕಡಾನಗ ಸುಪಾರ್ಶ್ವ ಅಂತ ಪರ್ವತ ಒಂದು ಅಂಚಿತ್ ಪವನ ಎತ್ತ ಪಾರಿಯಾತ್ರ 2 ಪರ್ವತ ಉಂಟು. ಐಟ್ಲ ಅವಲ 17,000 ಯೋಜನ ಉದ್ದ, 2,000 ಯೋಜನ ಅಗಲ, ಆತ ಎತ್ತರ ಉಂಟು. ಅವು ದಕ್ಷಿಣಂತೂ ಉತ್ತರಂಕು ಅವು ಪರ್ವತ ಉಂಟು. ಮೇರು ಪರ್ವತ ದಕ್ಷಿಣ ದಿಕ್ಕಡೆ ಮೇರು ಮಂದರ ಪರ್ವತ ಉಂಟು. ಐತು ಪಿದೇತ್ 2 ಪರ್ವತ ಕೈಲಾಸವತ್ತು ಕರವೀರ ಪರ್ವತ ಅಂತ. ಅವುಲಂಚನೆ 17,000 ಯೋಜನ ಉದ್ದ, 2,000 ಯೋಜನ ಅಗಲ, ಆತ ಎತ್ತರ ಉಂಟು. ಅವು ಪೂರ್ವ ಪಶ್ಚಿಮಂಕು ಅವು ಪರ್ವತ ಉಂಟು. ಮೇರು ಪರ್ವತ ಉತ್ತರ ಉಂಟು ಕುಮುದ ಪರ್ವತ ಅಂತ ಉಂಟು. ಐತು ಅಂಚಿತೆ ಶೃಂಗ ಮಕರಮಣ 2 ಪರ್ವತ ಉಂಟು. ಅವು 17,000 ಯೋಜನ ಉದ್ದ, 2,000 ಯೋಜನ ಅಗಲ, ಆತ ಎತ್ತರ ಉಂಟು. ಅವು ಪೂರ್ವ ಪಶ್ಚಿಮಂಕು ಪರ್ವತ ಉಂಟು. ಇಂಚ ಈ ದರ್ಭ್ಯದ ಪರಿಸ್ತರಣ ಪಾಡ್ನಾಲ್ಕ ನಾವು ಹೋಮಂಪಣಗ ಯಜ್ಞಗುಂಡನ ಸುತ್ತಲ ದರ್ಭ ಪಾಡು ಅಂಚೆನೆ ಈ ಎಣಮ ಪರ್ವತ ಅಂತ ಮಾಡುದಂಗಳು ಸುತ್ತಲ ಉಂಡು. ನಡುಟು ಈ ಮೇರು ಪರ್ವತ ಅಗ್ನಿದಲ್ಕ ಬಂಗಾರದ ಪರ್ವತ ಓ ಅಗ್ನಿದಲ್ಕ ಸೋಜಂತುಂಡು. ಜಠರ ದೇವಕೂಟೋ ಮೇರುಂ ಪೂರ್ವೇಣ 18 ಯೋಜನ ಸಹಸ್ರೌ ಉದಗಾಯತೋ 2,000 ಋತುತುಂಗೌ ಭವತಃ ಏವಂ ಅಪರೇಣ ಪವನ ಪಾರಿಯಾತ್ರೋ ದಕ್ಷಿಣೇನ ಕೈಲಾಸ ಕರವೀರೌ ಪ್ರಾಗಾಯತೋ ಏವಮುತ್ತರತಃ ಶೃಂಗಮಕರೌ ಇತ್ಯಷ್ಟಭಿಃ ಏತೈಃ ಪರಿಸೃತಃ ಅಗ್ನಿಃ ಇವಾಪರಿತಃ ಮೇರುಃ ಚಕಾಸ್ತಿ ಕಾಂಚನಗಿರಿಃ. ಮೇರೋಃ ಮೂರ್ಧನೇರನ್ಮಧ್ಯತಃ ಭಗವತಃ ಆತ್ಮಯೋನೇಃ ಉಪಕೃಪ್ತಾಂ ಪುರೀಂ ಅಯುತಯೋಜನಸಾಹಸ್ರೀಂ ಸಮಚತುಸ್ರಾಂ ಶಾತಕೌಂಭೀಂ ಶತಕೋಟಿಂ ವದಂತಿ. ಈ ಮೇರು ಪರ್ವತ ತುತ್ತದಿಟ್ಟು ಒಂಜಿ ಪಟ್ಟಣ ಉಂಡುಗಾರ ಬ್ರಹ್ಮದೇವನ ಪಟ್ಟಣ. ಬ್ರಹ್ಮದೇವನ ಲೋಕ ಸತ್ಯಲೋಕ ಭೂಮಿಡಾನಗ ಮೇರು ಪರ್ವತ ತುತ್ತದಿಟ್ಟು ಒಂಜಿ ಮಲ್ಲು ಪರ್ವ ಚೌಕಾಕಾರ ಉಂಟು. ಒಂಜಿ ಬಂಗಾರದ ಒಂದು ಪಟ್ಟಣ ನಗರ ಐಕ್ ಬುಧರ್ ಶತಕೋಟಿ ಅಂತ ಅವು ಏತ ವಿಸ್ತಾರವನ್ನು ಪಡಂತಾಂಡ 10,000 ಯೋಜನಾದ ವಿಸ್ತಾರವಾತುಂಡು. ಅವು ಬ್ರಹ್ಮದೇವರನ್ನು ಆತ್ಮಯೋನೇಹೆ ಪರಮಾತ್ಮನ ಮಗೆ ಬ್ರಹ್ಮದೇವರನ್ನು ಅವು ನಗರಾತುಂಡು. ಮೇರೋಹ ಮೂರ್ಧನಿ ತನ್ಮಧ್ಯತಃ ಭಗವತಃ ಆತ್ಮಯೋನೇಃ ಉಪಕೃಪ್ತ ಪುರೀಂ ಅಯುತಯೋಜನ ಸಹಸ್ರೀಂ ಸಮಚತುಸ್ರಾಂ ಶಾತಕೌಭೀಂ ಶತಕೋಟಿಂ ವದಂತಿ. ತಾಂ ಅನುಪರಿತಃ ಲೋಕಪಾಲಾನಾಂ ಅಷ್ಟಾನಾಂ ಯಥಾ ದಿಶಂ ಯಥಾನುರೂಪಂ ತುರ್ಯಭಾಗೇನ ಪುರಃ ಅಷ್ಟ ಉಪಕೃಪ್ತಾಃ. ಈ ಶತಕೋಟಿ ನಗರಂತ ಸುತ್ತಲ ಐತ ಕಾಲು ಭಾಗ ವಿಸ್ತಾರ ಉಂಟು. ಎಣಮ ದಿಕ್ಪಾಲಕರನ್ನು ಎಣಮ ಪಟ್ಟಣ ಉಂಟು. ಅವಲ ಅಕುಣ ದಿಕ್ಕು ಅನುಸಾರವಾತ ಅನುಕೂಲ ಸರಿಯಾತ ಉಂಟು. ತಾಮನುಪರಿತಃ ಲೋಕಪಾಲಾನಾಂ ಅಷ್ಟಾನಾಂ ಯಥಾ ದಿಶಂ ಯಥಾನುರೂಪಂ ತುರ್ಯಭಾಗೇನ ಪುರಃ ಅಷ್ಟ ಉಪಕ್ಲುಪ್ತಾಃ. इति श्रीमद्भागवते महापुराणे पारमहंस्याम् अष्टादशसाहस्र्याम् संहितायाम् वैयासिक्याम् पंचमस्कन्धे षोडशोऽध्यायः. अथ सप्तदशोऽध्यायः. 17ನೇ अध्याय. श्रीशुकोवाच तत्र भगवतः साक्षात् यज्ञलिङ्गस्य विष्णोः विक्रमतः वामपाद अङ्गुष्ठनख निर्भिन्न ऊर्ध्वाण्डकटाः
ವಿವರೇಣ ಅಂತಃಪ್ರವಿಷ್ಟ ಯಾ ಬಾಹ್ಯಜಲಧಾರಾ ತಚ್ಚರಣಪಂಕಜ ಅವನೇ ಜನ ಅರುಣ ಕಿಂಜಲ್ಕೋಪರಂಜಿತ ಕಿಲ ಜಗದಗಮಲ ಅಗ ಮಲಾಪೋಪಸ್ಪರ್ಶನಾಮಲ ಸಾಕ್ಷಾತ್ ಭಗವತ್ಪದೀತ್ಯನುಪಲಕ್ಷಿತ ವಚೋಭಿಃ ಅಭಿಧೀಯಮಾನ ಅತಿ ಮಹತಾ ಕಾಲೇನ ಯುಗಸಹಸ್ರೋಪಲಕ್ಷಣೇನ ದಿವಃ ಮೂರ್ಧನ್ಯೇ ಅವತಾತಾರ ಯತ್ತದ್ ವಿಷ್ಣುಪದಂ ಆಹುಃ. ಗಂಗಾ ನದಿಯ ಉತ್ಪತ್ತಿದ ಕಥೆಗಳನ್ನು ತುಳ್ಯಾರ ಶ್ರುತಮುನಿಗಳು. ಪರಮಾತ್ಮೆ ಯಜ್ಞರೂಪಿ ಯಜ್ಞಮೂರ್ತಿ ಅಂಚಿತ್ನ ಸಾಕ್ಷಾ ಭಗವಂತನು ಆ ವಿಷ್ಣು ಪರಮಾತ್ಮೆ ವಾಮನ ರೂಪಗೆ ತಂತು ಬಲಿಚಕ್ರವರ್ತಿನ ಯಜ್ಞ ಶಾಲೆಗೆ ಹೋತು ಅವಳು ಆಯಡ ಮೂಜಿಪಾತ ಜಾಕೇಳುವೆ ಅವಳು ಆಯ ತ್ರಿವಿಕ್ರಮ ಆತ ಬುಳೆತು ಆ ಭಗವಂತನು ಬಲಪಾದನ ಇಜಿತ್ ಇಡೀ ಭೂಮಿನ ಅಳೆಪ್ಪೆ ನನ್ನ ಎಡಭಾಗ ದೆಪ್ಪಣಗ ಅವು ಐತು ಆ ಹೆಬ್ಬೆರಳದ ಉಗುರು ಅವು ಬ್ರಹ್ಮಾಂಡ ಘಟಾಹಮು ತಾಗುಣು. ಕೆಲವು ಕತೆಟ್ ಬಂದಾಗ ತ್ರಿವಿಕ್ರಮ ರೂಪಿ ಪರಮಾತ್ಮೆ ಎಡಪಾದನ ದಿರ್ತ್ನಲ್ಕ ಅಂತ ಕತೆ ಉಂಡು. ಅವು ಕಲ್ಪಭೇದೇನ ಒಂಜೊಂದು ಕಲ್ಪುಂಡು ಒಂಜೊಂದು ತರಂಪು ಅಂತ ಶಾಸ್ತ್ರ ಬಂದ್ಕೊಡು. ಅಂಚ ಪರಮಾತ್ಮ ಎಡಗಾಲ ದಿರ್ಪಣಗ ಐತು ಆ ಅಂಗುಷ್ಠ ನಖ ಕೊಂಬೆರಳದು ಉಗುರು ತಾಗತೆ ಆ ಬ್ರಹ್ಮಾಂಡ ಕಟಾಹಂ ತಾಗನಗ ಅವಳೊಂಜಿ ವಿವರ ಅವಳೊಂಜಿ ಬಿರುಕು ಉಂಟಾಪುಣು ಅವಳೊಂಜಿ ಜಾಗ ಉಂಟಾಪುಣು. ಆ ಜಾಗಂತೂ ಐಕೊಂಜಿ ಆ ನೀರು ನೀರು ಐಕ್ ವಾಕ್ಯ ಉದಕ ಅವನ್ ಪೇರೆ ಅವು ನೀರು ಒಳೆ ಬರ್ಪುಣು. ಒಳೆ ಬನ್ನಗ ಅವು ಬದುತ ಪರಮಾತ್ಮನ ಪಾದ ತಾಗನೆತ್ತ ಅವರ ಪಾದೊಂಕಿ ಬತ್ತದ ಬೂಣವು ಅವು ಪಾದ ಜಕ್ಕುಣು. ಅವು ಪರಮಾತ್ಮನ ಪಾದ ಕಮಲವು ಕೆಂಪಾತುಂಡು ಐತು ಆ ಪರಾಗ ಧೂಳಿ ಐತು ಸಂಪರ್ಕ ಅನಿತ್ತ ಅವರ ನೀರ್ಲ ಕೆಂಪಾತುಂಡು. ಅವೇನೆ ಆ ಏರ ಆಚಮನಂ ಪೇರ ಅಕುಣ ಇದೇದು ಒಳೇದು ಪೂರ ಪಾಪ ಪೂರ ಪೋಪುಣು ದೋಷ ಪೂರ ನಾಶ ಆಪುಣು. ಅಂಚ ಬೆತ್ತು ಆತೆತ್ತಾವಂತೆ ಗಂಗೆ ಮಾಂತೆಲ್ಲ ಬೋತು ಮುಳುಗು ಪಾಡುವೆ ಜಯಗುಣದಲ್ಲಿ ನಮ್ಮ ಪಾಪ ಓಡೋದು ಅಂಡ ಆ ಪಾಪಗಳನ್ನು ಒಡೆ ಪೋಪಣ ಮಣಂತ ಅಂಡ ಪರಮಾತ್ಮನ ಪಾದ ಸಂಪರ್ಕ ಅನಿತ್ತ ಅವರ ಗಂಗೆಡು ಮುಳುಗುನಪ್ಪನ ಪಾಪಲ ಪೋಪುಣು. ಆ ಗಂಗೆಡು ಸೇರಿನ ಪಾಪಂಗಳ ಪೂರ ನಾಶ ಆಪುಣು. ಅಂಚ ಹೌದು ಕೂಡ ಅಂಚೆನ ದುಮ್ ಹರಿಯೊಂದು ಪೋನಾಗ ಜನ್ನು ಮುನಿ ಭಗೀರಥೆ ರಾಜೆ ಮುಕುಳಮಾಂದ ಸಂಬಂಧ ಅವರ ಈಗ ಬೇರೆ ಬೇರೆ ಬುಧರ ಮಂದ ಬರ್ಪುಣು. ಜಾಹ್ನವಿ ಭಾಗೀರಥಿ ಮಂದ ಬುಧರ್ ಬರ್ಪುಣು. ಇತ್ತ ಅಂಚಿತ್ನ ಆ ಕಾರಣಲಿದ್ದಾನಿತ್ತ ಅವರ ಅವು ಬೆತ್ತಾನಗ ಬುಧರ್ ಬರ್ಪುಣ ಸುರುಟು ಐಕ್ ಪಾದತೀರ್ಥ ಅಂತ ಬುಧರ್ ಭಗವಂತನ ಪಾದತೀರ್ಥ ಅಂತ ಬುಧರ್ ಭಗವತ್ಪದಿ ಅಥವಾ ವಿಷ್ಣುಪದಿ ಅಂತ ಬುಧರ್. ಆ ಪರಮಾತ್ಮನ ಪ್ರತಿಮೆಯದ ಪಾದತೀರ್ಥ ಅವು ಕೇವಲ ಒಂಜಿ ನಿಮಿತ್ತಂತಾವರತ್ ಜಯಬಣಂತ ಅಂಡ ಅವು ಸಾವಿರಾರು ಯುಗಂತಾದ ಕಾಲ ಉಂಟು ದೀರ್ಘ ಕಾಲ ಉಂಟು ಆ ಪರಮಾತ್ಮನ ಶಿಂಶ್ವಾರ ಲೋಕ ಉಂಟು ಅವು ಪ್ರಕಟವಾತುಂಡು. ಆ ಶಿಂಶ್ವಾರೂಪಿ ಪರಮಾತ್ಮನ ಆ ನಿವಾಸ ಸ್ಥಾನ ಅವು ಆನೆತ್ತ ಅವರಿಗೆ ವಿಷ್ಣುಪದ ಅಂತ ಬುಧಾರೆ. ಆ ವಿಷ್ಣುಪದವನ್ನು ಬತ್ನೆ ತರ ವಿಷ್ಣುಪದಿ ಅಂತ ಈಗ ಬುಧರ್ ಬರ್ತನೆ. ಬೆತ್ತವು ದುಂಬು ಬೋನಾಗ ಜಾಹ್ನವಿ ಭಾಗೀರಥಿ ಅಂತ ಬುಧರ್ ಬರ್ಪುಣು. ಈ ರೀತಿ ಆತ ಗಂಗೆ ನದಿತು ಅವತಾರಾಪುಣು. ತತ್ರ ಭಗವತಃ ಸಾಕ್ಷ ಯಜ್ಞಲಿಂಗಸ್ಯ ವಿಷ್ಣೋಃ ವಿಕ್ರಮತಃ ವಾಮಪಾದಾಂಗುಷ್ಟ ನಖ ನಿರ್ಭಿಣ್ಣ ಊರ್ಧ್ವಾಂಡ ಕಟಾಹ ವಿವರೇಣ ಅಂತ ಪ್ರವಿಷ್ಟ ಯಾ ಬಾಕ್ಯಜಲಧಾರ ತಚ್ಚರಣ ಪಂಕಜ ಅವನೇ ಜನ ಅರುಣ ಕಿಂಜಲ್ಕೋಪರಂಜಿತ ಕಿಲ ಜಗದಗಮಲಾಪೋಪ ಸ್ಪರ್ಶನಾಮಲ ಸಾಕ್ಷಾ ಭಗವತ್ಪದೀತಿ ಅನುಪಲಕ್ಷಿತ ವಚೋಭಿಃ ಅಭಿಧೀಯಮಾನ ಅತಿಮಹತ ಕಾಲೇನ ಯುಗಸಹಸ್ರೋಪಲಕ್ಷಣೇನ ದಿವೋ ಮೂರ್ಧನಿ ಅವತಾರಯತ್ತದ್ವಿಷ್ಣುಪದಂ ಆಹುಃ. ಯತ್ರ ಹವಾವ ವೀರವ್ರತ ಔತ್ತಾನಪಾದಿಃ ಪರಮ ಭಾಗವತಃ ಅಸ್ಮಕುಲದೇವತಾ ಚರಣಾರವಿಂದೋದಕಮಿತೆ ಯಾಂ ಅನುಸವನಂ ಉತ್ಕೃಷ್ಯಮಾಣ ಭಗವದ್ಭಕ್ತಿಯೋಗೇನ ದೃಢಂ ಹೃದ್ಯಮಾನಾಂತರ್ಹೃದಯಃ ಔತ್ಕಂಠ್ಯಾತೆ ವಿವಶಾಮೀಲಿತ ಲೋಚನ ಯುಗಳ ಕುಡ್ಮಲ ವಿಗಳಿತ ಅಮಲ ಭಾಷ್ಪಕಳಯ ಅಭಿವ್ಯಜ್ಯಮಾನ ರೋಮ ಕುಳಕ ಕುಳಕಃ ಅಧುನಾಪಿ ಪರಮಾದರೇಣ ಶಿರಸ ವಿಭರ್ತಿ. ಆ ಶಿಂಶುಮಾರ ಲೋಕ ಉಂಟು ಆ ಧ್ರುವ ಮಹಾರಾಜ ಉಳ್ಳೆ ಭಗವಂತೆ ತನ್ನ ಭಕ್ತಿ ಧ್ರುವಗ ಆ ಒಂದು ಸ್ಥಾನನ ಅನುಗ್ರಹ ಅಂತದೆ. ಅವಳು ಆ ವಿಷ್ಣುಪದಿ ಜಲ ಈ ಜಾದೊಂಜಿ ಗಂಗಾ ಜಲ ಉಂಡ ಐಟ್ ನಿತ್ಯಲ ಆಯೆ ಸೇವನತಿಗಳ ಜಯಬಣಂತ ಅಂಡ ಎಂಗಳ ಕುಲದೇವ ದೇವತೆ ಆತ್ಮ ಪರಮಾತ್ಮನ ಪಾದಕಮಲಂತೋ ತೀರ್ಥ ಮಂಡತೆ ದಿನ ದಿನಲ ಭಕ್ತಿ ಜಾಸ್ತಿ ಆವಂತುಂಡು. ಆ ಭಕ್ತಿ ಅವರ ತಾನೇ ఆయన ಹೃದಯ ಪೂರ್ಣವಾದ ಕರವಂತುಂಡು.
ಇತ್ತಲ ಆಯೆ ಮೂಜಿ ಪೊಲ್ತುರ ಐಟ್ ತಾನು ಅವಗಾಹ ಸ್ನಾನ ಅಂತತೆ ಬಹಳ ಭಕ್ತಿತ್ತಾವರ ಸ್ನಾನ ಅಂತುಳ್ಳೆ ಆ ಒಂದು ಭಕ್ತಿತ್ತಾವರ ಉತ್ಕಂಠೆರಾದ ಪರವಶಾತ್ ಕಣ್ಣು ಮುಚ್ಚಿದ ಭಗವಂತನ ಧ್ಯಾನ ಪುಣಗ ಐಟ್ ಆ ನಿರ್ಮಲವಾದ ಆನಂದ ಬಾಷ್ಪ ಬರ್ಪುಣು ಮೈಟ್ ಮಂತ ರೋಮಾಂಚನ ಉಂಟಾಪುಣು ಯತ್ರ ಹವಾವ ವೀರವ್ರತ ಔತ್ತಾನವಾದಿ ಪರಮ ಭಾಗವತ ಅಸ್ಮ ಕುಲದೇವತಾ ಚರಣಾರವಿಂದೋದಕ ಮಿತಿ ಯಾಂ ಅನುಸವನಂ ಉತ್ಕೃಷ್ಯಮಾಣ ಭಗವದ್ಭಕ್ತಿಯೋಗೇನ ದೃಢಂ ಕ್ಲಿದ್ಯಮಾನಾಂತ ಹೃದಯ ಔತ್ಕಂಠ್ಯಾತೆ ವಿವಶಾಮೀಲಿತ ಲೋಚನ ಯುಗಳ ಕುಡ್ಮಲ ವಿಗಳಿತಾಮಲ ಬಾಷ್ಪಕಲಯ ಅಭಿವ್ಯಜ್ಯಮಾನ ರೋಮ ಪುಳಕ ಕುಲಕಃ ಅಧುನಾಪಿ ಪರಮಾಧರೇಣ ಶಿರಸಾ ವಿಭರ್ತಿ ತತಃ ಋಷಯಃ ತತ್ಪ್ರಭಾವಜ್ಞಾಃ ಋಷಿಲೋಕೆ ಇಮಂ ನು ತಪಸ ಆತ್ಯಂತಿಕೆ ಸಿದ್ಧಿರೇತಾವತೀತಿ ಭಗವತಿ ಸರ್ವಾತ್ಮನಿ ವಾಸುದೇವೆ ಅನವರತ ಭಕ್ತಿಯೋಗಲಾಭೇನೈವ ಉಪೇಕ್ಷಿತ ಅನ್ಯಾರ್ಥಾತ್ಮಕದಯಃ ಮುಕ್ತಿಂ ಇವ ಆಗತ ಮುಮುಕ್ಷವಃ ಸಬಹುಮಾನಮೇವ ಅದ್ಯಾಪಿ ಜಟಾಜೂಟೈಃ ಉದ್ವಹಂತಿ ಸುರುಟು ಆ ಶಿಂಶುಮಾನನ ಸ್ಥಾನವಾತ್ಮ ಆ ಲೋಕೊಂಟು ಗಂಗೆ ಉಂಡು ಅವಳು ಧ್ರುವ ಮಹಾರಾಜ ಸೇವಂಪೆ ಅಳ್ತುತ್ತು ಬೆತ್ತವು ವಿಷ್ಣುಪತಿ ಸಿದ್ಧಜತ ಅಂತೂ ಸಪ್ತರ್ಷಿ ಲೋಕಂಗ್ ಬರ್ಪುಣಗರೆ ಆ ಸಪ್ತರ್ಷಿ ಲೋಕೊಂಡು ಬಂದಾಗ ಸಪ್ತರ್ಷಿಗಳೇ ಅಂತ ಆ ಗಂಗೆದು ಬರೀ ಮಹಿಮೆ ಜಾದ ಒಂದು ಗೊತ್ತುಂಡಾನಂತ ಅವರ ಅಕ್ಕಳು ಎಣ್ಣೇರೆ ಅಕ್ಕಳು ಯಾವ್ದು ಅನುಸಂಧಾನ ಬಣ್ಣಂತ ಅಂಡ ಭಗವಂತನ ಪಾದೋದಕನ ಧಾರಣೆ ತರಟೆ ಧಾರಣೆಂಪುಣನೆ ಮಾಂತ ತಪಸ್ಸುರ ಸಿದ್ಧಿ ಅಂತಮ್ಮ ಏತಮನ ಪೂಜೆ ಅಂತ ಕಡೆಗೆ ಜಾದಂಪ ತೀರ್ಥ ಪ್ರಾಚನ ಅಂತ ನಮ್ಮ ಶಿರಸ್ಸಿಗೆ ಪ್ರೋಕ್ಷಣ ಅಂತ ಪಣಂತ ಅಂಡ ನಮ್ಮ ಜಾದೋ ತಪಸ್ಸುದೋ ನೆತ್ತೋ ಕರ್ಮ ಅಂತೋ ಫಲಜಾತ ಪಣಂತ ಅಂಡ ಭಗವಂತನ ಪಾದೋದಕನ ಸೇವೆ ಪುಣ ಪಂಡಿತ ಅವಳು ಭಕ್ತಿತ್ತಾವರ ಗಂಗೆನೆ ತನ್ಕೊಂಡ ಜಟೆಟ್ ಧಾರಣಂಪೇರೆ ಜಯಮಂಡ ಅಕ್ಕಳಿಗೆ ಆ ಭಗವಂತ ನಿರಂತರವಾತ್ಮ ಭಕ್ತಿ ಸಿಕ್ಕಂಡ ಪಾಪು ವೇದಜಾಲ ಪೂಡುಂತಗಳಿಗೆ ಅಪೇಕ್ಷಣೆ ಇದ್ದಿ ಐತಾವರ ಆ ಭಗವಂತನ ಪಾದೋದಕ ಸಿಕ್ಕನಗ ಮೋಕ್ಷ ಪೂಡುಂತ್ಕೊಂಡ್ಮಕ್ಳಿಗೆ ಮುಕ್ತಿ ಸಿಕ್ಕಣ ಏದಲ್ಲ ಸಂತೋಷ ಆಪುಣ ಆ ಸಂತೋಷ ಈ ಸಪ್ತರ್ಷಿಗೆ ಅಂತ ಆಪುಣು ತತಃ ಋಷಯ ತತ್ಪ್ರಭಾವಜ್ಞಾಃ ಋಷಿಲೋಕೆ ಇಮಂ ನು ತಪಸ ಆತ್ಯಂತಿಕೆ ಸಿದ್ಧಿರೇತಾವತೀತಿ ಭಗವತಿ ಸರ್ವಾತ್ಮನಿ ವಾಸುದೇವೆ ಅನವರತ ಭಕ್ತಿಯೋಗಲಾಭೇನೈವ ಉಪೇಕ್ಷಿತ ಅನ್ಯಾರ್ಥಾತ್ಮಕತಯಃ ಮುಕ್ತಿಮಿವ ಆಗತ ಮುಮುಕ್ಷವಃ ಸಬಹುಮಾನಮಿವ ಅದ್ಯಾಪಿ ಜಟಾಜೂಟೈಃ ಉದ್ವಹಂತಿ ತತಃ ಅನೇಕ ಸಹಸ್ರಕೋಟಿ ವಿಮಾನಾನೇಕ ಸಂಕುಲ ದೇವಯಾನೇನ ಅವತರಂತೆ ಇಂದುಮಂಡಲಂ ಆಪ್ಲಾವ್ಯ ಬ್ರಹ್ಮಸದನೆ ನಿಪತತೆ ಅಳ್ತುತ್ತು ಕೂಡ ಜತೊಂದು ಬರ್ಪಾಳೆ ಅವಳು ಸಪ್ತರ್ಷಿ ಲೋಕೊಂದು ಸಿತ್ತು ಬಂದಾಗ ಅನೇಕ ಸಾವಿರ ಕೋಟಿ ವಿಮಾನ ಅಂತ ಅವಳು ದೇವತೆల ಅಂತ ಬರ್ಪೆರಿಗೆ ವಿಮಾನ ಉಂಟು ಬದುತ್ತೆ ಆ ಸೇವೆ ಅಂಪೇರೆ ಆ ಗಂಗಾಂದಿನ ಸೇವೆ ಅಂಪೇರೆ ಆಕಾಶ ಮಾರ್ಗ ಉಂಟು ಅವು ಬಂದಾಗ ಚಂದ್ರಮಂಡಲಂ ಬದುತ್ತೆ ಅವು ಚಂಡಿ ಅಂಪುಣು ಅಲ್ತುತ್ತು ಕೂಡ ಮೇರು ಪರ್ವತಂತೂ ಶಿಖರುಂಡಿತ್ನ ಶತಕೋಟಿಯಿಂದ ಬಣ್ಣ ಜಾದೋ ಬ್ರಹ್ಮದೇವನ ಲೋಕವಂಡ ಅಡೆಗೆ ಬ್ರಹ್ಮದೇವ ನಗರವಂಡ ಅಡೆಗೆ ಬರ್ಪಾಳೆ ತತಃ ಅನೇಕ ಸಹಸ್ರಕೋಟಿ ವಿಮಾನಾನೇಕ ಸಂಕುಲ ದೇವಯಾನೇನ ಅವತರಂತಿ ಇಂದುಮಂಡಲಂ ಆಪ್ಲಾವ್ಯ ಬ್ರಹ್ಮಸದನೆ ನಿಪತತೆ ತತ್ರ ಚತುರ್ಧಾ ವಿದ್ಯಮಾನ ಚತುರ್ಭಿರ್ನಾಮಭಿಃ ಚತುರ್ದಿಶಂ ಅಭಿಸ್ಯಂದಂತೆ ನದ ನದೀಪತಿಮೇವ ಅಭಿನಿವಿಶತೆ ಸೀತಾ ಅಳಕನಂದ ಚಕ್ಷುರ್ಭದ್ರೇತಿ ಆ ಶತಕೋಟಿ ನಗರ ಬತ್ನೋ ಆ ಗಂಗೆ ಅಳ್ತುತ್ತು ನಾಲ್ಕು ಕವಲಾತ್ ನಾಲ್ ದಿಕ್ಕಡ್ ಜತ್ತು ಬರ್ಕೊಳ್ಗಾರೆ ಐಕ್ ಪುದರ್ ಸೀತಾ ಅಲಕನಂದ ಚಕ್ಷು ಭದ್ರ ಅಂತ ನಾಲ್ ಪುದರ್ಡ್ ನಾಲ್ ಧಾರೆ ಆತ್ ನಾಲ್ ದಿಕ್ಕಡ್ ಜತ್ ಬೆತ್ ಆ ನದ ನದಿಗೆ ಮಂದ ಅಧಿಪತಿ ಆತ್ಮ ಸಮುದ್ರಂ ಬದು ಸೇರ್ವಾಳೆ ತತ್ರ ಚತುರ್ಧಾ ವಿದ್ಯಮಾನ ಚತುರ್ಭಿ ನಾಮಭಿಃ ಚತುರ್ದಿಶಂ ಅಭಿಸಂಧತೆ ನದ ನದಿ ಪತಿಮೇವ ಅಭಿನಿವಿಶತೆ ಸೀತಾ ಅಳಕನಂದ ಚಕ್ಷುರ್ಭದ್ರೇತಿ ಸೀತಾತ್ ಬ್ರಹ್ಮಸದನಾತ್ ಕೇಸರಾತ್ ತ್ರಿಶಿಖರೇಭ್ಯೋ ಅಧೋದಃ ಪತಂತೆ ಗಂಧಮಾದನಮೂರ್ಧ್ನಿ ಪತಿತ್ವಾ ಅಂತರೇಣ ಭದ್ರಾಶ್ವಂ ಪ್ರಾಚ್ಯಾಂ ದಿಶೆ ಸಾರರಸಮುದ್ರಂ ಪ್ರವಿಶತೆ ಸೀತಾ ಬ್ರಹ್ಮಹುದರ್ದ ಒಂಜಿ ಶಾಖೆಯ ಧಾರೆ ಅವು ಬ್ರಹ್ಮದೇವನ ಶತಕೋಟಿ ನಗರಂತೂ ಪೂರ್ವ ದಿಕ್ಕಡಿಪ್ಪುಣ ಕೇಸರ ಪರ್ವತ ಅವಳು ಮೇರು ಪರ್ವತ ಮೇರುತ್ತು ಸುತ್ತ ಇಪ್ಪುಣ ಕಮಲದ ಕೇಸರದಲ್ಲಿ ಪುಣ ಕುರಂಗ ಕುರದ ಕುಸುಂಬ ಈ ಮೂಜಿ ಕೇಸರ ಪರ್ವತವನ್ನು ಶಿಖರೊಂಡು ಬದುತ್ತೆ ಅದು ಸ್ಥಿತ ಜತದ ಬದುತ್ತೆ ಅವಳು ಗಂಧಮಾದನ ಪರ್ವತವನ್ನು ಶಿಖರೊಂಡು ಬೂಳ್ತು ಅಳ್ತುತ್ತು ಭದ್ರಾಶ ಕಂಡನ್ನು ಮಾರ್ಕೊಂಡು ಜತದ ಬೋದು ಪೂರ್ವ ದಿಕ್ಕಡಿನ ಲವಣ ಸಮುದ್ರಂ ಬತ್ತು ಸೇರುಣು ಸೀತಾತ್ ಬ್ರಹ್ಮಸದನಾತ್ ಕೇಸರಾತ್ ಶಿಖರೇಭ್ಯೋ ಅಧೋದಃ ಪತಂತೆ ಗಂಧಮಾದನ ಮೂರ್ಧ್ನಿ ಪತಿತ್ವಾ ಅಂತರೇಣ ಭದ್ರಾಶ್ವಂ ಪ್ರಾಚ್ಯಾಂ ದಿಶೆ
चाररसमुद्रम् प्रविशति। श्रीकृष्णार्पणमस्तु।